ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಮಾತಾಡ್ತಿರ್ತಕ್ಕಂತಹ ವಿಷಯ ಯಾವುದಪ್ಪ ಅಂದರೆ ದರ್ಶನ್ ಮತ್ತು ಧನ್ವೀರ್ ಅವರ ಭೇಟಿ. ಎಲ್ಲ ರೀತಿಯಾದಂತಹ ವದಂತಿಗಳಿಗೆ ಇವತ್ತು ತೆರೆ ಎಳೆದಿದ್ದಾರೆ ಧನ್ವೀರ್ ಅವರು. ಇಂದು ಚಿತ್ರರಂಗದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂತಹ ಒಂದು ಪ್ರಮುಖ ಬೆಳವಣಿಗೆ ಯಾವುದಪ್ಪ ಅಂತಂದರೆ, ನಟ ಧನ್ವೀರ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಇವತ್ತು ಭೇಟಿ ಮಾಡಿದ್ದಾರೆ. ಈ ಒಂದು ಭೇಟಿ ಹಲವಾರು ಅಭಿಮಾನಿಗಳಲ್ಲಿ ಒಂದು ಕುತೂಹಲವನ್ನು ಮೂಡಿಸಿದೆ. ಯಾಕೆಂದರೆ ನಾವು ನೋಡ್ತಾ ಇದ್ವಿ, ಧನ್ವೀರ್ ಮತ್ತು ದರ್ಶನ್ ಅವರ ನಡುವೆ ಮನಸ್ತಾಪಗಳಿದೆ, ಅವರಿಬ್ಬರ ನಡುವೆ ಒಂದು ಜಗಳಗಳಿದೆ ಅಂತ ತುಂಬ ಒಂದು ವಿಡಿಯೋದಲ್ಲಿ ನಾವು ನೋಡಿರ್ತೀವಿ. ಈ ಒಂದು ಎಲ್ಲ ಊಹಾಪೋಹಗಳಿಗೆ ಇವತ್ತು ಒಂದು ತೆರೆಯನ್ನು ಎಳೆದಿದ್ದಾರೆ ಧನ್ವೀರ್ ಅವರು. ಇಂದು ನಟ ಧನ್ವೀರ್ ಗೌಡ ಅವರು ಬೆಂಗಳೂರಿನ ಪರಪ್ಪ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂತಹ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದರು. ಈ ಭೇಟಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಇಬ್ಬರ ನಡುವೆ ತುಂಬ ಒಂದು ಜಗಳಗಳಿರಬಹುದು, ಒಂದು ಯಾವುದೇ ರೀತಿಯಾದಂತಹ ಒಂದು ಕಮ್ಯುನಿಕೇಷನ್ ಇವರಿಬ್ಬರ ಮಧ್ಯೆ ಇಲ್ಲ ಅನ್ನೋ ಒಂದು ಊಹಾಪೋಹಗಳಿಗೆ ಇವರು ಒಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರನ್ನು ಭೇಟಿ ಮಾಡಿ ಬಂದ ಮೇಲೆ ಧನ್ವೀರ್ ಅವರು ಏನು ಹೇಳ್ತಾರೆ ಅಂತಂದರೆ, ಅಣ್ಣ ತುಂಬ ಚೆನ್ನಾಗಿದ್ದಾರೆ, ಅಣ್ಣನ ಆರೋಗ್ಯದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ, ನಮ್ಮಿಬ್ಬರ ಮಧ್ಯೆ ಕೆಲವೊಂದು ವೈಯಕ್ತಿಕ ಮಾತುಗಳನ್ನು ನಾವು ಆಡಿದ್ವಿ, ಬಟ್ ಅದನ್ನು ನಾವು ಮೀಡಿಯಾ ಮುಂದೆ ಹೊರಗಡೆ ಹಾಕೋಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ. ಅಣ್ಣ ನಮ್ಮ ಯಾರು ಕೂಡ ಯಾವತ್ತೂ ಕೂಡ ಡಿ ಬಾಸ್ ಅಂತ ನಾವು ಯಾವತ್ತು ಕರಿತಾ ಇದ್ವಿ, ಅದೇ ಗೌರವ ಇವತ್ತಿಗೂ ಕೂಡ ನನಗೆ ಅವ್ರ ಮೇಲೆ ಹಾಗೇ ಇದೆ. ನಮ್ಮ ಅಣ್ಣ ತುಂಬ ಚೆನ್ನಾಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇನ್ನೂ ಒಂದು ಮಾತು ಹೇಳಿಬಿಟ್ಟು ಅವರು, ನನಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮೇಲೆ ಇನ್ನೂ ಗೌರವ ಹಾಗೇ ಇದೆ, ನನಗೆ ಅವರಂದರೆ ತುಂಬ ಇಷ್ಟ ಅಂತ ಅವರು ಹೇಳ್ಕೊಂಡಿದ್ದಾರೆ. ಕಳೆದ ಕೆಲವು ವಾರಗಳಿಂದ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗಿದೆ ಅಂತಂದರೆ, ದರ್ಶನ್ ಅವರಿಗೆ ಮತ್ತು ಧನ್ವೀರ್ ಅವರಿಗೆ ಇಬ್ಬರೂ ಕೂಡ ಸ್ನೇಹದಲ್ಲಿ ಕೆಲವೊಂದು ಬಿರುಕುಗಳಿದೆ ಅಂತ ಕೆಲವು ಪೋಸ್ಟ್ಗಳು ವೈರಲ್ ಆಗಿದ್ವು. ಆ ಒಂದು ಎಲ್ಲ ಪೋಸ್ಟ್ಗಳು ಕೂಡ ಇವತ್ತು ತೆರೆಯನ್ನು ಎಳೆದಿದ್ದಾರೆ ನಮ್ಮ ಧನ್ವೀರ್ ಅವರು. ನಿಜವಾದ ಸ್ನೇಹ ಅಂತಕ್ಕಂಥದ್ದು ಎಂದಿಗೂ ಮುರಿಯೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಧನ್ವೀರ್ ಅವರು. ಅಂದರೆ ನನ್ನ ಮತ್ತು ದರ್ಶನ್ ಅವರ ಸ್ನೇಹ ಅಂತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಸ್ನೇಹ, ಅದಕ್ಕೆ ಯಾವತ್ತೂ ಕೂಡ ಮುರಿಯೋದಕ್ಕೆ ಸಾಧ್ಯವಿಲ್ಲ. ಯಾರು ಏನೇ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ವಿಡಿಯೋಗಳನ್ನು ಹಾಕಿದರೂ ಕೂಡ ನಾನು ಅದಕ್ಕೆ ಸೊಪ್ಪು ಹಾಕೋದಿಲ್ಲ. ಯಾಕೆಂದರೆ ನನಗೆ ಮತ್ತು ದರ್ಶನ್ ಅವ್ರಿಗಿರ್ತಕ್ಕಂಥ ಸಂಬಂಧ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ಅದು ಬೇರೆ ಯಾರೋ ಏನೋ ವಿಡಿಯೋ ಹಾಕ್ತಾರೆ ಅಂತ ಅವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಎಷ್ಟೇ ಮಾತಾಡಿದ್ರು ಮಾತಾಡ್ಕೊಳ್ಳಿ, ಆದರೆ ದರ್ಶನ್ ಮತ್ತು ನನ್ನ ನಡುವೆ ಇರ್ತಕ್ಕಂಥ ಸಂಬಂಧದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಮತ್ತು ನಾವು ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದೀವಿ, ನಮ್ಮ ಸ್ನೇಹದಲ್ಲಿ ಯಾವುದೇ ರೀತಿ ಬಿರುಕಿಲ್ಲ, ಯಾಕೆಂದರೆ ನಮ್ಮದು ನಿಜವಾಗಿರ್ತಕ್ಕಂತಹ ಸ್ನೇಹ ಅಂತ ಧನ್ವೀರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಈ ಒಂದು ತಮ್ಮ ಸಂಬಂಧದ ಬಗ್ಗೆ ಅಧಿಕೃತ ಹೇಳಿಕೆಯನ್ನು ಇವರು ಕೊಡಲಿಲ್ಲ. ಆದ್ದರಿಂದ ಈ ವದಂತಿಗಳ ಬಗ್ಗೆ ನಾನು ಯಾವುದೇ ರೀತಿಯಾದಂತಹ ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಅವರು ಹೇಳ್ತಾರೆ. ಇನ್ನು ದರ್ಶನ್ ಅವರ ಪ್ರಕರಣದಿಂದಲೇ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ದರ್ಶನ್ ಅವರು ರೇಣುಕಾಸ್ವಾಮಿ ಅಂತಕ್ಕಂಥ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಪ್ರಕ್ರಿಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಪ್ರಕರಣದ ವಿಚಾರಣೆ ಇನ್ನೂ ಕೂಡ ಮುಗಿತಾ ಇದೆ. ಅದೇ ರೀತಿ ಮೊನ್ನೆ ನಾವು ನೋಡಿರೋ ಹಾಗೆ ರಕ್ಷಿತಾ ಅವರು ಕೂಡ ದರ್ಶನ್ ಅವರ ಭೇಟಿ ಮಾಡಿದರು, ಕೆಲವೊಂದು ವಿಷಯಗಳ ಬಗ್ಗೆ ಅವರು ಮಾತಾಡಿದ್ರು. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರ ವೈಫ್ ಆಗಿದ್ದಿರ್ತಕ್ಕಂತಹ ವಿಜಯಲಕ್ಷ್ಮಿ ಅವರು ಕೂಡ ಅವರನ್ನು ಭೇಟಿಯಾಗಿದ್ದರು. ಈ ವಿಚಾರಣೆ ಕೂಡ ಇನ್ನೂ ಮುಂದುವರಿತಾನೇ ಇದೆ. ಆದಾಗ್ಯೂ ಕೂಡ ಕುಟುಂಬ ಸದಸ್ಯರು, ಸ್ನೇಹಿತರು ಮತ್ತು ಕೆಲವು ಚಿತ್ರರಂಗದ ಗಣ್ಯರು ಕೂಡ ಅವ್ರನ್ನ ಭೇಟಿ ಮಾಡ್ತಾ ಇರ್ತಾರೆ ಇವಾಗ ಸ್ವಲ್ಪ ದಿನಗಳ ಮುಂದೆ. ಈ ಎಲ್ಲ ಒಂದು ಬೆಳವಣಿಗೆನ ನಾವು ನೋಡೋದಾದರೆ, ದರ್ಶನ್ ಅವರ ಒಂದು ಬಿಡುಗಡೆಯಲ್ಲಿ ಕೆಲವು ಒಂದು ನ್ಯೂಸ್ಗಳನ್ನು ನಾವು ಕೇಳೋದಂತೂ ಖಂಡಿತ ಅಂತ ಅರ್ಥ ಆಗ್ತಾ ಇದೆ. ಮತ್ತು ಇಲ್ಲಿ ಅಭಿಮಾನಿಗಳು ಯಾವ ರೀತಿ ಮಾಡ್ತಾರೆ ಅಂತಂದರೆ, ಈ ಒಂದು ಭೇಟಿಯ ಚಿತ್ರಗಳು ಮತ್ತು ಸುದ್ದಿಗಳನ್ನು ಇವರು ತುಂಬ ವೇಗವಾಗಿ ಹರಿಸ್ತಾರೆ. ನಮ್ಮ ಸ್ನೇಹ ಇನ್ನೂ ಹಾಗೇ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಧನ್ವೀರ್ ಅವರು ಇನ್ನೂ ಕೂಡ ತಮ್ಮ ಕೋಪವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನು ಧನ್ವೀರ್ ಅವರು ಆಡ್ತಾ ಇಲ್ಲ. ನಮ್ಗೆ ಗೊತ್ತಿರೋ ಹಾಗೆ ದರ್ಶನ್ ಮತ್ತು ಧನ್ವೀರ್ ಇಬ್ಬರೂ ಕೂಡ ಚಿತ್ರರಂಗದ ಗಣ್ಯ
ಒಂದು ಜನಪ್ರಿಯ ನಟರು ಅಂತ ನಮಗೆಲ್ರಿಗೂ ಗೊತ್ತಿದೆ. ಧನ್ವೀರ್ ಅವರು ತಮ್ಮ ಅಭಿನಯದ ಮೂಲಕ ಯುವ ಅಭಿಮಾನಿಗಳನ್ನ ಸೆಳೆದಿದ್ದರು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಅವರು ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಒಂದು ಅಭಿಮಾನ ಬೆಳಗುವನ್ನು ಹೊಂದಿದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ನಮಗೆ ಇವರಿಬ್ಬರ ಮಧ್ಯೆ ನಡುವೆ ಏನಿರ್ತಕ್ಕಂಥ ಒಂದು ಸುದ್ದಿ ಆಗೋದ್ರಲ್ಲಿ ಅದರಲ್ಲಿ ಏನು ಒಂದು ಹೆಚ್ಚಿಗೆ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಇಬ್ಬರು ಕೂಡ ದೊಡ್ಡ ದೊಡ್ಡ ನಟರಾಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಯಾರಾದರೂ ವಿಷಯಗಳನ್ನು ಹಬ್ಬಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡತನ ಏನೂ ಇಲ್ಲ. ಯಾಕೆಂದರೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋದ್ರಿಂದ ಇವರಿಬ್ಬರ ಮಧ್ಯೆ ವದಂತಿಯನ್ನು ಹಬ್ಬಿಸೋದ್ರಲ್ಲಿ ಸಾಮಾಜಿಕ ಜಾಲತಾಣಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ನೆಕ್ಸ್ಟ್ ದರ್ಶನ್ ಅವರನ್ನು ಇನ್ನು ಯಾರ್ಯಾರು ಭೇಟಿ ಆಗ್ತಾರೆ ಮತ್ತು ಅವರ ಬಿಡುಗಡೆ ಯಾವಾಗ ಅನ್ನೋದು ಇಡೀ ಕರ್ನಾಟಕನ ವೆಯ್ಟ್ ಮಾಡ್ತಾ ಇದೆ. ಮೊನ್ನೆ ನಮಗೆ ಗೊತ್ತಿರೋ ಹಾಗೆ ರಕ್ಷಿತಾ ಅವರು ಕೂಡ ಅವ್ರನ್ನ ಭೇಟಿ ಮಾಡಿದರು. ಇದ್ರ ಬಗ್ಗೆ ನಾವು ನೋಡಿದ್ವಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ. ಸೊ ಅವರು ಕೂಡ ರಕ್ಷಿತಾ ಅವರು ಕೂಡ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ. ಸೊ ದರ್ಶನ್ ಅವರು ಕೆಲವೊಂದು ದಿನಗಳ ಹಿಂದೆ ಅವರನ್ನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅಂತ ಕೆಲವೊಂದು ವದಂತಿಗಳನ್ನ ಹಬ್ಬರಿಸಿದ್ರು. ಆದರೆ ದರ್ಶನ್ ಅವರ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿದ್ದಾರೆ. ಅವರು ಯಾವ ಥರ ಒಂದು ಮಾಡೋಂತಹ ವ್ಯಕ್ತಿತ್ವ ಅವರದಲ್ಲ. ಆ್ಯಕ್ಚುಲಿ ದರ್ಶನ್ ಅವರು ತುಂಬ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು. ಬಟ್ ಏನು ಮಾಡೋದು, ಸಮಯ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ನಮ್ಮ ಕೈಗೆ ಮೀರಿತಕ್ಕಂಥ ಘಟನೆಗಳು ಕೆಲವೊಂದು ಸರಿ ನಡೆದೋಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ಮಾತಾಡೋಕ್ಕೆ ಕೂಡ ಹೋಗಬಾರ್ದು. ಸೊ ಇನ್ನು ಇಲ್ಲಿ ನಾವು ಧನ್ವೀರ್ ಅವ್ರನ್ನ ನೋಡೋದಾದರೆ ನಟ ಧನ್ವೀರ್ ಅವರು ದರ್ಶನನ್ನು ಭೇಟಿ ಮಾಡಿರ್ತಕ್ಕಂಥದ್ದು ಮತ್ತು ಇವರಿಬ್ಬರ ನಡುವೆ ಮನಸ್ತಾಪ ಇದೆ ಅಂತ ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಇವಾಗ ಈ ಎಲ್ಲ ಒಂದು ವದಂತಿಗಳಿಗೆ ಫುಲ್ ಸ್ಟಾಪನ್ನು ಇಡುವಂತೆ ಧನ್ವೀರ್ ಅವರು ಅವ್ರನ್ನ ಭೇಟಿ ಮಾಡಿದ್ದಾರೆ. ಸೊ ಇವಾಗಿಂದ ನನಗೆ ಮತ್ತು ನನ್ನ ಗೆಳೆಯರಾಗಿರ್ತಕ್ಕಂತಹ ಡಿ ಬಾಸ್ ಅವ್ರಿಗೆ ಯಾವುದೇ ರೀತಿಯಂಥ ಮನಸ್ತಾಪ ಇಲ್ಲ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಇದ್ದೀವಿ ನಾವು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ ಇನ್ನೊಂದು ಸಾರಿ ಅಂತ ಹೇಳ್ತಾ. ನೋಡೋಣ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಇದ್ರ ಬಗ್ಗೆ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ.